ಅವರು ಯಾಕೆ ಹಗರಣಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ, ಇದನ್ನ ರಾತ್ರಿ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಅವರ ಕಾಲದಲ್ಲಿ ಏನೇನ್ ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು. ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವ್ರು ಬಿಡ್ಲಿಲ್ಲ. ನಾವು ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ, ಚರ್ಚೆ ಮಾಡೋಣ, ಉತ್ತರ ಕೊಡೋಣ ಅಂತೇಳಿ. ಅವ್ರು ಏನೇನ್ ಬೇಕೋ ಹೇಳಿದ್ರು, ನಾವ್ ಹೇಳಕ್ಕೆ ಅವರು ಬಿಡ್ಲಿಲ್ಲ. ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನ್ ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು. ಯಾವ ಹಗರಣ ಮಾಡಿಲ್ಲ, ಅದಕ್ಕೆಲ್ಲ ತನಿಖೆ ಆದೇಶ ಮಾಡ್ದೋ. ಅದಕ್ಕೆ ಇಂತ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ. ಅವ್ನು ಯಾರ 89 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದಾನೆ ಅಧಿಕಾರಿ, ಉಪ್ತಿಂದ ನೀರು ಕುಡಿತಾನೆ, ಏನ್ ಕಾನೂನು ಕ್ರಮ ಕೈಗೊಳ್ಬೇಕು ನಾವು ತೆಗೆದುಕೊಳ್ತಾ ಇದ್ವಿ, ನಮ್ದೇನ್ ಅಭ್ಯಂತರ ಏನಿಲ್ಲ. ಸೊ ಅವ್ರದೆಲ್ಲ ಇತ್ತಲ್ಲ, ಅದನ್ನ ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತ ಹೇಳಿ ಇವತ್ತು ಮಾಡ್ತಾ ಇದಾರೆ. ಈಗ ಆಯ್ತು, ನಾವ್ ಹೇಳಿದ್ವಿ, ಈಗ ಸೈಟ್ ವಿಚಾರ ಕೂತವ್ರೆ, ನಾವು ಅವ್ರ ಕಾಲದೆಲ್ಲ ಸೇರಿ ತೆಗಿತಾ ಇದೀವಿ. ಹೋಗಿ ಅವ್ರು ಏನಿದೆ ಅವ್ರದ್ದು ಎನ್ಕ್ವೈರಿ, ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅರ್ಥ ಆಯ್ತಾ? ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಹೋಗಿ ಎಲ್ಲ ಕೊಡ್ಲಿ ಅವ್ರ ಮುಂದೆ. ಮುಖ್ಯಮಂತ್ರಿ ಏನಿದೆ, ಏನ್ ಅವ್ರ ಜಮೀನ್ ಇದ್ದಿದ್ ನಿಜ ತಾನೆ, ತಗೊಂಡಿದ್ ನಿಜ ತಾನೆ, ಅವ್ರು ಎನ್ಕರೇಜ್ ಮಾಡ್ಕೊಂಡಿದ್ ನಿಜ ತಾನೆ. ಅದಕ್ಕೆ ಬಿಡಿ ಅವರು ಮೂಡವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನ್ ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ, ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗ್ಲಿ, ಅವ್ರು ಕೊಡ್ಲಿ. ಅದಕ್ಕೋಸ್ಕರ ಈಗ ಸುಮ್ನೆ ಅದನ್ನ ಮುಚ್ಚಕ್ಕೆ ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಡೇ ತೆಗಿಬೇಕಾಯ್ತು ಇದನ್ನ ಅಂತವ್ರು. ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು? ಇದು 2 ವರ್ಷದಿಂದನೇ ಪೇಪರ್ ಬಂದಿತ್ತು ಈ ಎಲ್ಲ ವಿಚಾರ. 2 ವರ್ಷದಿಂದನೇ ಬಿಜೆಪಿ ಕಾಲದಲ್ಲಿ ಇಂತ ಕೊಟ್ಟಿದ್ದಾರೆ ಅಂತ ಅವತ್ತಿಂದನೇ ಮಾತಾಡ್ಬೋದಾಯ್ತಲ್ಲ. ಒಂದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ಲಿಲ್ಲ. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು, ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ಪಟ್ಟಿಗೆ ಎಲ್ಲ ಇಲ್ಲ. ಈಗ ನೆಕ್ಸ್ಟ್ ಬಿಡ್ತೀವಿ. ಅವ್ರದ್ದು ಶುರು ಮಾಡ್ಲಿ, ಅವ್ರದ್ದು ಏನೇನ್ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಬಿಡ್ತೀವಿ. ಡೆಲ್ಲಿ ಗಂಟ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಮಾಡಕ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತೀವಿ.